ಪ್ರಜಾಸೇವಾ ಇಲಾಖೆ ಅಧಿಕೃತ ಆರಂಭಕ್ಕೆ ಅಧಿಸೂಚನೆ ಸಿಕ್ಕಿದೆ. ಸಾರ್ವಜನಿಕರ ಅಹವಾಲು ಸಮಸ್ಯೆ ಪರಿಹಾರಕ್ಕೆ ನೂತನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಡಿಪಿಎಆರ್ ಅಡಿಯಲ್ಲಿ ನೂತನ ಇಲಾಖೆಯ ರೂಪುರೇಷೆ ಕೂಡ ರಚನೆಯಾಗಿದೆ. ಪ್ರಜಾಸೇವಾ ಇಲಾಖೆ ಅಧಿಕೃತ ಆರಂಭಕ್ಕೆ ಅಧಿಸೂಚನೆ ಸಿಗ್ತಾ ಇದೆ. ಇದರಿಂದಾಗಿ ನಿಮ್ಮ ಸಮಸ್ಯೆಗಳು ಕೂಡ ಬೇಗನೆ ಸಾಲ್ವ್ ಆಗುತ್ತೆ. ಸಾರ್ವಜನಿಕರ ಅಹವಾಲು ಸಮಸ್ಯೆ ಪರಿಹಾರಕ್ಕೆ ನೂತನ ರೂಪುರೇಷೆಯ ರಚನೆಯಾಗಿದೆ. ಸಕಾಲ ಇಲಾಖೆಯು ಇನ್ನು ಮುಂದೆ ಪ್ರಜಾಸೇವೆಯ ಇಲಾಖೆಗೆ ವ್ಯಾಪ್ತಿಗೆ ಬರುತ್ತೆ. ಏನು ಡಿಫ್ರೆನ್ಸ್ ಅಂದರೆ ಸಕಾಲ ಅದರಲ್ಲಿ ಆದಾಯ, ಜನನ, ಮರಣ ಇವೆಲ್ಲವೂ ಬರುವುದು ಸಕಾಲ ಇಲಾಖೆಯ ವ್ಯಾಪ್ತಿಯ ಒಳಗಡೆ. ಇವೆಲ್ಲವೂ ಕೂಡ ಪ್ರಜಾಸೇವೆ ಇಲಾಖೆಯ ವ್ಯಾಪ್ತಿಗೆ ಬರ್ತಾ ಇದೆ. ಈ ಇಲಾಖೆಗೆ ಓರ್ವ ಕಾರ್ಯದರ್ಶಿ ಇರ್ತಾರೆ, ಉಪ ಕಾರ್ಯದರ್ಶಿ ಇರ್ತಾರೆ, ಅಧೀನ ಕಾರ್ಯದರ್ಶಿ ಅಂತ ಹೇಳಿ ಇರ್ತಾರೆ. ಸೇರಿ ಒಟ್ಟು 73 ಅಧಿಕಾರಿಗಳ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಅಂದ್ರೆ ನಿಮ್ಮ ಕೆಲಸ ಕಾರ್ಯಗಳು ಈಸಿ ಆಗಬೇಕು, ಪಾರದರ್ಶಕವಾಗಿರಬೇಕು. ಸರ್ಕಾರಿ ಕೆಲಸ ಅಂತಂದ್ರೆ ನೋಡಿ, ಅಲ್ಲಿ ಓಡಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ. ನಾಗರಿಕರಿಗೂ ಏನಾಗುತ್ತೆ, ಅದರ ಸೇವೆಯನ್ನು ಪಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ, ಲೇಟ್ ಆಗುತ್ತೆ, ಪ್ರೋಸೆಸ್ಸು ಭಾಳ ದಿನ ತಗೊಂಡ್ಬಿಡುತ್ತೆ. ಸೊ ಇವೆಲ್ಲ ಆಗ್ತಿರುತ್ತಲ್ಲ, ಅವನ್ನೆಲ್ಲ ತಡಿಬೇಕು ಅನ್ನೋದಕ್ಕೋಸ್ಕರ, ಜೊತೆಗೆ ಸರ್ಕಾರಿ ಕೆಲಸಗಳು ಪಾರದರ್ಶಕವಾಗಿ ಇರಬೇಕು, ಜನರಿಗೆ ಬೇಗ ತಲುಪಬೇಕು, ಜನರ ಸಮಸ್ಯೆಗಳು ಬೇಗ ಆಲಿಸಬೇಕು, ಅದನ್ನು ಪರಿಹಾರ ಮಾಡಬೇಕು ಅಂತ ಹೇಳಿ ಈ ಒಂದು ಇಲಾಖೆಯನ್ನ ಅಧಿಕೃತ ಆರಂಭಕ್ಕೆ ಸೂಚನೆ ಕೂಡ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಈ ಪ್ರಜಾಸೇವಾ ಇಲಾಖೆ ಅಂತಂದ್ರೆ ಏನು, ಇದರ ವ್ಯಾಪ್ತಿಗೆ ಬರುವಂಥದ್ದು ಏನು, ಇದರಿಂದಾಗಿ ಜನರ ಕಷ್ಟಗಳು ಎಷ್ಟು ಬೇಗ ಪರಿಹಾರ ಆಗುತ್ತೆ, ಏನಿದೆ ಕಂಪ್ಲೀಟ್ ಮಾಹಿತಿ? ಪ್ರಮುಖವಾಗಿ ಆಡಳಿತ ಸುಧಾರಣಾ ಇಲಾಖೆಗೆ ಒಳಪಟ್ಟಂತೆ ಪ್ರಜಾಸೇವಾ ಒಂದು ಸಚಿವಾಲಯನ ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಬಗ್ಗೆ ಘೋಷಣೆಯನ್ನ ಮಾಡಿದ್ರು. ಅದರಂತೆ ನಿನ್ನೆ ಅಧಿಸೂಚನೆ ಆಗಿದೆ. ಪ್ರಮುಖವಾಗಿ ಈ ಒಂದು ಇಲಾಖೆಗೆ ಒಬ್ರು ಸಚಿವರು ಇರ್ತಾರೆ, ಒಬ್ರು ಹಿರಿಯ IAS ಅಧಿಕಾರಿ ಕೂಡ ಇರ್ತಾರೆ. ಇದ್ರ ಜೊತೆಗೆ ಕಾರ್ಯದರ್ಶಿ ಒಬ್ರು, ಉಪ ಕಾರ್ಯದರ್ಶಿ ಒಬ್ರು, ಮತ್ತೆ ಅಧೀನ ಕಾರ್ಯದರ್ಶಿಗಳು ಕೂಡ ಒಬ್ರು ಇರ್ತಾರೆ. ಜೊತೆಗೆ 73 ಸರ್ಕಾರಿ ಸಿಬ್ಬಂದಿಯನ್ನು ಕೂಡ ಈ ಒಂದು ಇಲಾಖೆಗೆ ಒಳಪಟ್ಟಂತೆ ಒಂದು ನೇಮಕ ಮಾಡಿಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸದ್ಯ ಈ ಒಂದು ಪ್ರಜಾಸೇವಾ ಇಲಾಖೆ ಏನಿದೆ, ಇದು ಎಲ್ಲಾ ಒಂದು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸತಕ್ಕಂಥ ಒಂದು ಅಧಿಕಾರವನ್ನು ಕೂಡ ಈ ಇಲಾಖೆಗೆ ನೀಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಯಾವ ಇಲಾಖೆಗಳಲ್ಲಿ ಕೆಲವೊಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯವಾಗಿಲ್ವೋ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಪ್ರಜಾಸೇವಾ ಇಲಾಖೆ ವಿಶೇಷವಾದಂತಹ ಒಂದು ಪಾತ್ರವನ್ನ ನಿರ್ವಹಿಸುತ್ತೆ. ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಕುಂದುಕೊರತೆ ವಿಭಾಗವನ್ನ ರಚನೆ ಮಾಡೋದಕ್ಕೂ ಕೂಡ ಈಗ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಸಾರ್ವಜನಿಕರು ಈ ಒಂದು ಇಲಾಖೆಗೆ ಕಂಪ್ಲೇಂಟ್ ಅನ್ನ ಮಾಡಬಹುದು. ಇಂತಿಷ್ಟು ದಿನಗಳ ಒಳಗೆ ಅದನ್ನ ಪರಿಹಾರ ಮಾಡತಕ್ಕಂಥ ಕೆಲಸವನ್ನ ಪ್ರಜಾಸೇವಾ ಇಲಾಖೆ ಮಾಡುತ್ತೆ. ಸದ್ಯ ಈ ಒಂದು ಇಲಾಖೆಗೆ ಸುಮಾರು 45 ಗುತ್ತಿಗೆ ನೌಕರರನ್ನು ಕೂಡ ನೇಮಕ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇದು ಎಷ್ಟರ ಮಟ್ಟಿಗೆ ಮಹತ್ವವಾಗಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಬಹುತೇಕ ಸಾರ್ವಜನಿಕವಾಗಿರ್ಬೋದು ಅಥವಾ ಸರ್ಕಾರಿ ಒಂದು ವಿಚಾರಗಳಾಗಿರ್ಬೋದು ಎಲ್ಲವೂ ಕೂಡ ಕೆಲವೊಂದು ಕೋರ್ಟ್ ಕಟ್ಟಳೆಗಳಲ್ಲೂ ಕೂಡ ಇದೆ, ವರ್ಷಾನುಗಟ್ಟಲೆ ವಿಳಂಬ ಹಾಕೊಂಡೇ ಬರ್ತಾ ಇದೆ. ಅಂತದನ್ನು ಕೂಡ ಈ ಒಂದು ಪ್ರಜಾಸೇವಾ ಇಲಾಖೆ ವ್ಯಾಪ್ತಿಗೆ ತೆಗೆದುಕೊಂಡು ಆದಷ್ಟು ಬೇಗ ಇದನ್ನ ನಿರ್ವಹಿಸತಕ್ಕಂಥ ಅಥವಾ ಪರಿಹಾರವನ್ನ ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಇಲಾಖೆ ಬಹಳಷ್ಟು ಒಂದು ಮಹತ್ವದ ಪಾತ್ರವನ್ನ ನಿರ್ವಹಿಸುತ್ತೆ. ಸದ್ಯ ಮುಂದೆ ಸಚಿವ ಸಂಪುಟ ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಇಲಾಖೆಗೆ ಒಬ್ಬರು ಸಚಿವರನ್ನು ಕೂಡ ನೇಮಕ ಮಾಡೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.